ಜಿಲ್ಲೆಯಲ್ಲಾಗಿರುವಂತಹ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಒಂದು ಕಡೆಗೆ ಮೃತರ ಕುಟುಂಬಸ್ಥರ ಆಕ್ರಂದನ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಮುಗಿಲು ಮುಟ್ಟಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದ್ ಕಡೆಗೆ ಅಂತ್ಯಕ್ರಿಯೆ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು, ಇನ್ನೊಂದು ಕಡೆಗೆ ಆ ಕುಟುಂಬಸ್ಥರು ಅಂತ್ಯಕ್ರಿಯೆಗೂ ಮುನ್ನ ಆ ಮೃತದೇಹವನ್ನ ತಬ್ಬಿ ರೋಧಿಸ್ತಾ ಇದ್ದಾರೆ. ಯಾಕೆ ಹೀಗೆ ನಮ್ಮನ್ನ ಬಿಟ್ಟು ಹೋದೆ, ಉತ್ತರ ಕೊಡು ಅನ್ನೋ ರೀತಿ ಅವರು ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇರೋ ರೀತಿ ಭಾಸವಾಗ್ತಾ ಇದೆ. ಉತ್ತರ ಕೊಡೋದಕ್ಕೆ ಆ ಕಡೆಯಿಂದ ಆಗೋದಿಲ್ಲ, ಬಟ್ ಅದನ್ನ ಅರಿಯೋದಕ್ಕೆ ಅಥವಾ ಅದನ್ನ ಅರ್ಥಕೊಳ್ಳುವಂತಹ ಧೈರ್ಯ ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ಆಗ್ತಾನೆ ಇಲ್ಲ. ಸಂಭ್ರಮದಲ್ಲಿ ಇರಬೇಕಾದಂತಹ ಊರು ಇವತ್ತು ಸೂತಕದ ಛಾಯೆಯನ್ನ ನೋಡ್ತಾ ಇದೆ. ಕುಟುಂಬಸ್ಥರನ್ನ ಎಷ್ಟೇ ಸಂತೈಸೋ ಕೆಲಸ ಮಾಡ್ತಾ ಇದ್ರು, ಅದು ಸಾಧ್ಯವಾಗ್ತಾ ಇಲ್ಲ. ಇದನ್ನ ನೋಡ್ತಾ ಇದ್ದಂತಹ ಗ್ರಾಮಸ್ಥರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದು ಕ್ಷಣದ ಅವಘಡ ಇಡೀ ಗ್ರಾಮದ ಖುಷಿಯನ್ನ ಶಾಶ್ವತವಾಗಿ ಕಿತ್ಕೊಂಡಿದೆ. ಇಡೀ ಕುಟುಂಬದ ಖುಷಿಯನ್ನ ಶಾಶ್ವತವಾಗಿ ಕಿತ್ಕೊಂಡಿದೆ. ಕುಟುಂಬಸ್ಥರು ಈ ಆಘಾತದಿಂದ ಆಚೆ ಬರೋದಕ್ಕೆ ಬಹುಶಃ ಇನ್ನೊಂದು 5-6 ವರ್ಷ ಆದ್ರೂ ಬೇಕು, ಅಥವಾ ಕೆಲವ್ರಿಗಂತೂ ಆಗೋದೇ ಇಲ್ಲ, ಲೈಫ್ ಟೈಮ್ ತನಕ ಅದು ಹಾಗೆ ಇರುತ್ತೆ. ಎಂದು ಮಾಸದ ಗಾಯವಾಗಿ ಪರಿಣಮಿಸ್ಬಿಟ್ಟಿದೆ ಈ ಸಾವು. ಇಡೀ ಕುಟುಂಬಕ್ಕೆ ಕುಟುಂಬವೇ ಆಘಾತವನ್ನ ವ್ಯಕ್ತಪಡಿಸ್ತಾ ಇದೆ. ಅವರ ಗೋಳಾಟವನ್ನ ನೋಡ್ತಾ ಇದ್ರೆ ಎದುರಿಗಿದ್ದವರು ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಅಲ್ಲಿ ಆ ಚಿತೆಯ ಮುಂದೆ ನಿಂತು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಚಲನಚಿತ್ರ ನಟ ಯಶ್ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಗಾತ್ರದ ಕಟ್ಟೋಕ್ ಹೋಗಿ ವಿದ್ಯುತ್ ಸ್ಪರ್ಶಗೊಂಡು 3 ಸಾವನ್ನಪ್ಪಿದಂತಹ ವಿಚಾರ. ಅಂತ್ಯಕ್ರಿಯೆ ನಡೆಸೋದಕ್ಕೂ ಮುಂಚೆ ಕುಟುಂಬಸ್ಥರು ಆ ಮೃತದೇಹವನ್ನ ಬಿಟ್ಟು 1 ಇಂಚು ಕದ್ಲೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವ್ರಿಗೆ ಅಷ್ಟು ಕಷ್ಟ ಆಗ್ತಾ ಇದೆ. ಭಾರದ ಹೃದಯದಿಂದ ಬೇಡದ ಒಲ್ಲದ ಹೆಜ್ಜೆಯನ್ನ ಹಾಕೋದಕ್ಕೆ ಅವರನ್ನ ಫೋರ್ಸ್ ಮಾಡಿದ್ರು ಗ್ರಾಮಸ್ಥರು. ಇಲ್ಲ, ಅಂತ್ಯಕ್ರಿಯೆ ನೆರವೇರಿಸಲೇಬೇಕು, ದಯವಿಟ್ಟು ವಾಸ್ತವ ಅರ್ಥ ಮಾಡ್ಕೊಳ್ಳಿ ಅಂತ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾರು ಎಷ್ಟೇ ಅಲ್ಲಿ ಸಂತೈಸೋ ಕೆಲಸ ಮಾಡ್ತಾ ಇದ್ರು, ಕುಟುಂಬಸ್ಥರು ಆ ಮೃತದೇಹವನ್ನ ಬಿಟ್ಟು ಅಲುಗಾಡೋದಕ್ಕೆ ರೆಡಿ ಇರಲಿಲ್ಲ. ನಂತರ ನಿರಂತರವಾಗಿ ಮನವೊಲಿಸಿದ್ರ ಪರಿಣಾಮವಾಗಿ ನೋವಿನಲ್ಲೇ ಅವ್ರನ್ನ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋದ್ರು. ಅಂತ್ಯಕ್ರಿಯೆಯನ್ನ ಕುಟುಂಬಸ್ಥರು, ಕೆಲವರು ಹಾಗೂ ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ಸಾಮೂಹಿಕವಾಗಿ ನೆರವೇರಿಸಲಾಗಿದೆ. 3 ಜನ ಜಸ್ಟ್ 20-24 ವರ್ಷ ವಯಸ್ಸಿನ ಯುವಕರು. ಯಶ್ ಅಂದ್ರೆ ಪಂಚಪ್ರಾಣ. ನಮ್ಮೂರ್ನಲ್ಲೂ ಯಶ್ ಬರ್ತಡೆ ನಾವು ಆಚರಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕಾಗಿತ್ತು ಅವ್ರಿಗೆ. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಸದ್ಯ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಣೆ ಕೊಡೋದು ಬಹುಶಃ ನಿಮಗೂ ಕಷ್ಟ ಆಗ್ಬೋದು, ಆದರೂ ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು. ಸೊ ಡೀಟೇಲ್ಸ್ ಕೊಡೋದಾದ್ರೆ ಮಮತಾ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಿಗೆ ಗ್ರಾಮದಲ್ಲಿ
ಮೂರು ಜನ ಯುವಕರು ಒಂದು ಬರ್ತ್ಡೇ ಆಚರಿಸ್ಕೊಳ್ಳೋಕೆ ಹೋಗಿ ಅವ್ರದ್ದು ಇವತ್ತು ಡೆತ್ ಡೇ ಆಚರಿಸ್ಕೊಳ್ಳುವಂತಹ ದುರ್ಘಟನೆ ನಡೆದು ಹೋಗಿದೆ. ಈ ಒಂದು ಘಟನೆ ನಡೆಸ್ಕೊಂಡ್ರೆ ನಿಜಕ್ಕೂ ಒಂದು ರೀತಿ ಕಣ್ಣೀರು ಬರ್ತೆ ಕರಳು ಹಿಂಡುವಂಥ ಘಟನೆ ಇದಾಗಿದೆ. ಮೂರು ಜನರನ್ನು ಕೂಡ ಈಗ ಶೂರಿಣಿ ಗ್ರಾಮದ ಒಂದು ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಿರುವಂಥದ್ದು. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಶೂರಿಣಿಗೆ ಗ್ರಾಮದ ಒಂದು ಸ್ಮಶಾನದಲ್ಲಿ ಮೂರು ಜನ ಯುವಕರನ್ನ ಒಂದೇ ಕಡೆ ಅಂತ್ಯಕ್ರಿಯೆ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಈ ಮೂರು ಜನ ಯುವಕರು ಏನಿದ್ದಾರೆ ಇವರು ಅಪ್ಪಟ ಯಶ್ ಅಭಿಮಾನಿಗಳಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಯಶ್ ಬರ್ತ್ಡೇ ಬಂತಂದರೆ ಸಾಕು ಅವರು ಅದ್ದೂರಿಯಾಗಿ ಅವರ ಬರ್ತ್ಡೇಯನ್ನು ಆಚರಿಸ್ತಾ ಇದ್ರು. ಆದರೆ ತಮ್ಮ ಬರ್ತ್ಡೇಯನ್ನು ತಾವು ಗ್ರ್ಯಾಂಡಾಗಿ ಆಚರಿಸುತ್ತಾ ಇಲ್ಲ. ಆದರೆ ತಮ್ಮ ನೆಚ್ಚಿನ ನಾಯಕ ನಟನ ಬರ್ತ್ಡೇ ಬಂದರೆ ಸಾಕು ಅವರು ಕೇಕ್ ಕಟ್ ಮಾಡಿ ಸುಮಾರು ಒಂದು 20-25 ಅಡಿ ಎತ್ತರದ ಒಂದು ಕಟೌಟನ್ನು ಹಾಕಿ ಅದಕ್ಕೆ ಮಾಲೆ ಹಾಕಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ತುಂಬಾ ಸಂಭ್ರಮಿಸ್ತಾ ಇದ್ರು. ಆದರೆ ಈ ವರ್ಷ ಕೂಡ ಅದೇ ರೀತಿಯ ಸಂಭ್ರಮದಲ್ಲಿದ್ದಂತಹ ಯುವಕರು ಈಗ ಆ ಇಡೀ ಸೂರ್ಯನಿಗೆ ಗ್ರಾಮವೇ ಒಂದು ರೀತಿ ದುಃಖದ ಮಡುವಿನಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸುಮಾರು 10 ಜನ ಯುವಕರು ಸೇರಿಕೊಂಡು ಅವು ಯಶ್ ಬರ್ತ್ಡೇ ಆಚರಿಸುವಂಥ ಸಂದರ್ಭದಲ್ಲಿ ಸುಮಾರು ಒಂದು 25 ಅಡಿ ಎತ್ತರದ ಒಂದು ಕಟೌಟನ್ನು ಮಾಡ್ತಾರೆ. ಅದು ಕಟೌಟ್ ಹೇಗಿರುತ್ತೆ ಅಂದರೆ ಒಂದು ಕಬ್ಬಿಣದ ಸಲಾಕೆಯಿಂದ ಆ ಕಟೌಟನ್ನು ಫ್ರೇಮನ್ನು ರೆಡಿ ಮಾಡಿರುವಂಥದ್ದು. ಆ ಒಂದು ಫ್ರೇಮು ಹಿಂಗೆ ಮೇಲೆ ಎತ್ತಬೇಕಾದಂಥ ಸಂದರ್ಭದಲ್ಲಿ ಮೇಲ್ಗಡೆ ಒಂದು ತಂತಿ ಹಾದೋಗಿರುತ್ತೆ. ಆ ತಂತಿಗೆ ಅದು ಸ್ಪರ್ಶವಾಗಿ ಸುಮಾರು 6 ಜನರಿಗೆ ಸ್ಪರ್ಶವಾಗುತ್ತೆ. 6 ಜನರಲ್ಲಿ ಅದರ 3 ಜನರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನು ಸುಮಾರು 3 ಜನ ಯುವಕರು ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಅವ್ರಿಗೂ ಕೂಡ ಗಂಭೀರವಾದ ಗಾಯಗಳಾಗಿವೆ. ಹಾಗಾಗಿ ಈ ಏನು 3 ಜನ ಡೆತ್ ಆಗಿದ್ದಾರೆ ಇವರ ಕುಟುಂಬ ತುಂಬ ಚಿಂತಾಜನಕವಾಗಿರುವಂಥದ್ದು. ಯಾಕಂದರೆ ಇವರು ಏನು ಸ್ಥಿತಿವಂತರಲ್ಲ, ಈ 3 ಜನ ಯುವಕರು ಸಹ ಒಂದು ರೀತಿ ನಿತ್ಯ ದುಡಿದು ಕುಟುಂಬವನ್ನು ನೀಗಿಸುವಂತಹ ಯುವಕರು ಇವರಾಗಿದ್ದರು. ಇವ್ರಿಗೆ ಯಾವುದೇ ರೀತಿಯಾದಂಥ ಜಮೀನಿಲ್ಲ. ಹಾಗಾಗಿ ಇವರು ನಿತ್ಯ ಕೂಲಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಕೂಲಿನಲ್ಲಿ ಕೆಲಸ ಮಾಡಿ ಇವರು ಈ ಕುಟುಂಬವನ್ನು ನೀಗಿಸ್ತಾ ಇದ್ದರು. ಹಾಗಾಗಿ ಈಗ ಆ 3 ಜನರನ್ನು ಕಳ್ಕೊಂಡಂಥ ಕುಟುಂಬ ಒಂದು ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ 3 ಜನ ಯುವಕರಲ್ಲಿ ಮುರಳಿ ಅನ್ನುವಂಥ ಯುವಕ ಏನಿದ್ದಾನೆ ಆ ಯುವಕ ಒಬ್ಬನೇ ಮಗ ಆಗಿದ್ದ. ಆ ಒಬ್ಬನೇ ಮಗ ಆಗಿರೋದ್ರಿಂದ ಒಬ್ಬನೇ ಮಗನನ್ನು ಕಳೆದುಕೊಂಡಂಥ ಕುಟುಂಬ ಏನಿದೆಯಲ್ಲ ಅವರ ಪಡುವಂಥ ನೋವು, ಅವರು ಪಡುವಂಥ ಸಂಕಟ ನಿಜಕ್ಕೂ ಇಲ್ಲಿಯ ಸ್ಥಳೀಯರನ್ನ ಕರಳು ಹಿಂಡುವಂಥ ಮಾಡ್ತಾಯಿದೆ. ಯಾಕಂದರೆ ಒಬ್ಬನೇ ಮಗನನ್ನು ಕಳೆದುಕೊಂಡ ಅಂತನ್ನುವಂಥ ನೋವಿದೆಯಲ್ಲ ಅದು ಕೂಡ ಯಾರಿಗೂ ಕೂಡ ಆ ನೋವನ್ನು ತುಂಬಿಸೋಕೆ ಆಗದೇ ಇರುವಂಥದ್ದು. ಹಾಗಾಗಿ ಈಗ ಆ ಕುಟುಂಬಸ್ಥರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇದು ಹೇಗಾಯಿತು ನಿಮಗೆ? ನಿಮ್ಮ ಮಗ ನಿಮ್ಮ ಜೊತೆ ಹೇಗಿದ್ದ ಅಂತ? ಈ ಒಂದು ಸ್ಥಿತಿಯಲ್ಲಿ ಅವರು ಏನು ಮಾತನಾಡಲಾರ್ದಂಥ ಸ್ಥಿತಿಯಲ್ಲಿ ಕೂಡ ಅವರಿದ್ದಾರೆ. ಹಾಗಾಗಿ ಸ್ಥಳೀಯರನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಆ ಕುಟುಂಬ ಹೇಗಿತ್ತು, ಅವ್ರ ಕುಟುಂಬದಲ್ಲಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಿದ್ರು ಏನು ಎತ್ತ ಅಂತನ್ನುವಂಥದ್ದು ಇಲ್ಲಿಯ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ. ಸರ್, ಈಗೇನು 3 ಜನ ಯುವಕರು ಯಶ್ ಅಭಿಮಾನಿಗಳು ಮೃತಪಟ್ಟಿದ್ದಾರೆ, ಅವರ ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಸರ್? ಊರಲ್ಲಿ ಅವರು ಆ ಯುವಕರು ಹೇಗಿದ್ರು ಸರ್? ಊರಲ್ಲಿ ಭಾಳಷ್ಟು ಎಲ್ಲ ಹಿರಿಯರು ಕೂಡ ಕಿರಿಯರು ಕೂಡ ಭಾಳಷ್ಟು ಹಿರಿಯರು ಕೂಡ ಸಣ್ಣರಾಗಿರ್ತಿದ್ರು, ಸಣ್ಣ ಮಕ್ಕಳು ಕೂಡ ದೊಡ್ಡವರಾಗಿರ್ತಿದ್ರು. ಭಾಳಷ್ಟು ಎಲ್ಲ ಕುಟುಂಬಗಳು ಕೂಡ ಅನ್ಯೋನ್ಯವಾಗಿರ್ತದೆ. ಒಂದು ಕಡೆ ಎಳ್ನೇದನ್ನಪ್ಪ ಇವರ ದುಡಿಬೇಕು, ಆ ಮನೆ ನಡಿಬೇಕು, ಅಷ್ಟೊಂದು ಬಡತನ ಅಂತಕ್ಕಂಥದ್ದು ಅವರ್ಸೈತಿ. ಅಂಥ ದಿವಸ ಒಳಗೆ ಇವತ್ತು ಆ ಒಂದು ದೃಷ್ಟಿ ಒಳಗೆ ಹೇಳ್ಬೇಕಂದ್ರೆ ಈಗ ಇವರೇನು ಆ ಕುಟುಂಬದ ಒಂದು ಆಸರಾಗಿದ್ರು, ಒಂದು ಕುಟುಂಬಕ್ಕೆ ಒಂದು ಆಸರಾಗಿದ್ರೆ ಇವ್ರಿಗಿಂದ ಆ ಕುಟುಂಬನ ನೋಡೋಂಥ ಪರಿಸ್ಥಿತಿ ಯಾರು ನೋಡೋಂಥ ಪರಿಸ್ಥಿತಿ ಒಳಗಿಲ್ಲ. ಇವ್ರು ದುಡಿಬೇಕು, ಮನೆ ನಡಿಬೇಕು ಅಂಥ ಪರಿಸ್ಥಿತಿ ಒಳಗಿದ್ದದ್ದು. ಇವತ್ತು ಸರ್ಕಾರ ಇವತ್ತು ಆ ಕುಟುಂಬಕ್ಕೆ ಕೂಡಲೇ ಅವ್ರಿಗೆ ಪರಿಹಾರ ಕೊಡಬೇಕು. ಹಾಗೂ ಅದ್ರ ಜೊತೆಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ಬೇಕಂತಂದೇಳಿ ಒತ್ತಾಯ ಒಂದು ಕಡೆ. ಎರಡನೇದು, ಈಗಾಗಲೇ ಡಿಸ್ಟ್ರಿಕ್ಟ್ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರು ಭಾಳಷ್ಟು ಧೈರ್ಯ ತುಂಬಿ ಯಾವುದೇ ಕಾರಣಕ್ಕೂ ಸರ್ಕಾರ ನಿಮ್ಮ ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ಸರ್ಕಾರ ನಿಮ್ಮ ಜೊತೆಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಅವ್ರ ಶಕ್ತಿ ತುಂಬತಕ್ಕ ಕೆಲಸ ಮಾಡೋಣ, ಆ ಒಂದು ಕುಟುಂಬದ ನೋವಿನೊಳಗೆ ನಾನೊಬ್ಬ ನೋವು ಅಂತಕ್ಕಂಥ ಮಾತನ್ನು ಭಾಳಷ್ಟು ಸ್ಪಷ್ಟವಾಗಿ ಇವತ್ತು ಡಿಸ್ಟ್ರಿಕ್ಟ್ ಮಂತ್ರಿಗಳು ಭಾಳಷ್ಟು ನಮ್ಮನ್ನು ಶಕ್ತಿ ತುಂಬ್ಯಾರ. ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಭಾಳಷ್ಟು ಕೋಆಪ್ರೇಟ್ ಮಾಡಿ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಹೇಳ್ಬೇಕಂತಂದ್ರೆ ಮೀಡಿಯಾದವರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು 5 ಗಂಟೆಯಿಂದ ಹಿಡಿದು ದಯಮಾಡಿ 5 ಗಂಟೆಯಿಂದ ಹಿಡಿದು ಇವತ್ತು ಇನ್ನೂವರೆಗೆ ಅದನ್ನು ಎಷ್ಟು ಇದು ಮಾಡ್ತೀರ ಅನ್ನಪ್ಪ ಅಂದ್ರೆ ನಿಮ್ಗೆ ಎಷ್ಟು ಕಂಗ್ರಾಚುಲೇಷನ್ ಹೇಳಿದ್ರೆ ನಮ್ಗೆ ಸಾಲದು. ಇಡೀ ರಾಜ್ಯನೇ ಇದನ್ನು ನೋಡಂಗ ಮಾಡಿರೋ ಅದೊಂದು ಭಾಳ ನಿಮ್ಗೆ ಕಂಗ್ರಾಚುಲೇಷನ್ ಅಂತಕ್ಕಂಥ ಮಾತನ್ನ ಇವತ್ತು ಈ ವಿಷಯ ವ್ಯಕ್ತಪಡಿಸ್ತಾರೆ. ಈಗ 3 ಜನ ಏನು ಯುವಕರು ಮೃತಪಟ್ಟಿದ್ದಾರೆ, ಅದರಲ್ಲಿ ನವೀನ್ ಅನ್ನುವಂಥ ಮುರಳಿ ಅನ್ನುವಂಥ ಹುಡುಗ ಕೇವಲ ಒಬ್ಬನೇ ಮಗ ಆಗಿದ್ದ ಅನ್ನುವಂಥದ್ದು. ಅವ್ರ ಕುಟುಂಬ ಹೇಗಿದೆ ಸರ್? ಅವ್ರ ಕುಟುಂಬ ಭಾಳ ಬಡತನ ರೇಖೆಯಿಂದ ಭಾಳ ಕೆಳಮಟ್ಟ ಹೋಗಿದ್ದಾರೆ. ಜೊತೆಗೆ
ಆ ಎಸ್ ಅಂತಂದು ಏನು ಫಿಲ್ಮ್ ನಟರು ಇದ್ದಾರಲ್ಲ Right, ಪ್ರತಿ ವರ್ಷನೂ ಅವರು ರೈಟ್ ಭೀಮನಗೌಡ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.